ನಮಸ್ಕಾರ ವೀಕ್ಷಕರೇ, ವಿವಾ ನ್ಯೂಸ್ಗೆ ಸ್ವಾಗತ. ಇದು ಸುದ್ದಿಗಳ ಡಬ್ಬಿ. ಇದೇ ದಿನಾಂಕ 11ನೇ ತಾರೀಕು ಸೋಮವಾರದಿಂದ 5 ದಿನಗಳವರೆಗೆ ನಡೆಯುವ ವಿಶ್ವಗುರು ಬಸವೇಶ್ವರ ಜಾತ್ರೆಯನ್ನ ಶಾಂತ ರೀತಿಯಾಗಿ ಮತ್ತು ವಿಜೃಂಭಣೆಯಿಂದ ಆಚರಣೆ ಮಾಡೋಣ. ಅದಕ್ಕೆ ತಾಲೂಕಿನ ಸಮಸ್ತ ನಾಗರಿಕರು, ಎಲ್ಲ ಅಧಿಕಾರಿ ವರ್ಗದವರು ಸಹಕಾರವನ್ನ ನೀಡಬೇಕು ಎಂದು ಜಾತ್ರಾ ಸಮಿತಿಯ ಹಿರಿಯ ಅಧ್ಯಕ್ಷರಾದ ಈರಣ್ಣ ಪಟ್ಟಣಶೆಟ್ಟಿ ಅವರು ಹೇಳಿದರು. ಇದೇ ಸಂದರ್ಭದಲ್ಲಿ ಡಿವೈಎಸ್ಪಿ ಬಲ್ಲಪ್ಪ ನಂದಿಗಾವಿ ಅವರು ಮಾತನಾಡಿ, ಜಾತ್ರೆಯಲ್ಲಿ ಯಾವುದೇ ಅಹಿತಕರ ಘಟನೆ ನಡೆಯದಂತೆ ನಮ್ಮ ಪೊಲೀಸರು ಸದಾ ಜಾಗೃತರಾಗಿ ಕೆಲಸವನ್ನ ಮಾಡುತ್ತಾರೆ. ಅದಕ್ಕೆ ಜಾತ್ರಾ ಕಮಿಟಿ ಸದಸ್ಯರು ಮತ್ತು ಪಟ್ಟಣದ ಎಲ್ಲ ಸಾರ್ವಜನಿಕರು ಸಹಕಾರವನ್ನ ಕೊಡಬೇಕು. ನಿಮಗೆ ಯಾವುದೇ ಅಹಿತಕರ ಘಟನೆ ಕಂಡುಬಂದಲ್ಲಿ ತಕ್ಷಣವೇ ನಮ್ಮ ಗಮನಕ್ಕೆ ತನ್ನಿ, ನಾವು ಅದನ್ನು ಬಗೆಹರಿಸುತ್ತೇವೆ. ಜೊತೆಗೆ ಇಲಾಖೆ ಅಧಿಕಾರಿಗಳು ತಮ್ಮ ಕೆಲಸವನ್ನ ಜವಾಬ್ದಾರಿಯಿಂದ ಮಾಡಬೇಕು ಎಂದು ಹೇಳಿದರು. ಸಭೆಯಲ್ಲಿ ಸಿಪಿಐ ಗುರುಶಾಂತಗೌಡ ದಾಸ್ಯಾಳ, ಪುರಸಭೆ ಮುಖ್ಯಾಧಿಕಾರಿ ವಿದ್ಯಾಧರ, ಜಾತ್ರೆ ಸಮಿತಿ ಅಧ್ಯಕ್ಷ ರವಿ ರಾಠೋಡ್, ಶಂಕರಗೌಡ ಬಿರಾದರ್, ಸಂಗಮೇಶ್ ಓಲೇಕರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ವರದಿ ಎಂಬಿ ಮನಗೂಳಿ, ವಿವಾ ನ್ಯೂಸ್ ಕನ್ನಡ. ಜಾತ್ರಾ ಕಮಿಟಿ ಇರ್ತೈತಿ, ಆ ಕಮಿಟಿ ಸದಸ್ಯರಿಗೂ ಸಹಿತ ನಾವು ಟೊಪ್ಪಿಗೆಯನ್ನು ಕೊಡ್ಲಿ, ಅವ್ರಿಗೆ ಯಾವುದೇ ಒಂದು ವಸ್ತ್ರವನ್ನು ಕೊಡ್ಲಿ, ಇವರೆಲ್ಲ ಜಾತ್ರೆ ಜವಾಬ್ದಾರಿ ಅವರು ಅದಾರಂತ ಸಹ ತಮ್ಮ ಅಧಿಕಾರಿ ಬಗ್ಗೆ ಗೊತ್ತಾಗಬೇಕನ್ನಂತ ಒಂದು ವಿಚಾರ ಇಟ್ಕೊಂಡು ನಾವು ಜಾತ್ರೆ ಅಚ್ಚುಕಟ್ಟಾಗಿ ಮಾಡಬೇಕು. ಅಂದ್ರೆ ಏನು ಬಸವೇಶ್ವರದ ಒಂದು ಸಿಂಬಲ್ ನಮ್ಮ ಮೈ ಮ್ಯಾಗಿತ್ತಂದ್ರೆ ಇವ್ರು ಜಾತ್ರೆಯನ್ನು ಹೊತ್ಕೊಂಡು ಮಾಡ್ತಾರಪ್ಪ ಅನ್ನೋದು ಗೊತ್ತಾಕೈತಿ. ಇಂಥ ಒಂದು ವ್ಯವಸ್ಥೆಯನ್ನು ಸಹಿತ ನಾವು ಜಾತ್ರಾ ಕಮಿಟಿಯಿಂದ ಮಾಡ್ತೇವೆ. ನಿಮ್ಮೆಲ್ಲರ ಸಹಕಾರ ನಮ್ಮ ಜೊತೆಯಲ್ಲಿ ಇರಬೇಕು. ಈಗಾಗಲೇ ತಗೊಂಡಂಥ ಎಲ್ಲ ಅಧಿಕಾರಿ ಬಂಧುಗಳು ನಾವು ಹೇಳಿದಾಗ 24x7 ಕೆಲಸ ಮಾಡ್ತೀವಿ ಅನ್ನೋ ಆತ್ಮವಿಶ್ವಾಸ ನಮ್ಮಲ್ಲಿ ಐತಿ. ಆದರೂ ಕರೆದು 2 ಮಾತು ಹೇಳಿದಾಗ ನಮ್ಮ ಜೊತೆಯಲ್ಲಿ ತಾವು ಸಹಕಾರ ಕೊಡ್ತೀನಿ ಅನ್ನೋಂಥ ಆತ್ಮವಿಶ್ವಾಸ ಇಟ್ಕೊಂಡು ಇವತ್ತಿನ ದಿವಸ ಈ ಸಭೆಗೆ ಕರೆಸಿ ಈ ಸಭೆಯ ಮಹತ್ವವನ್ನು ತಮಗೂ ಹಂಚಿಕೊಂಡಾಗಿದೆ. ನಾವು ಅದನ್ನು ಏನು ಮಾಡ್ಬೇಕನ್ನೋದು ಮಾನ್ಯ ಅಧಿಕಾರಿ ಬಂಧುಗಳು ಹೇಳಿದಾಗ ಅದಕ್ಕೂ ಸಹ ನಾವು ಸಹಕಾರ ಕೊಡುವಂಥ ಕೆಲಸ ಮಾಡಿ ಈ ನಾಳೆ ನಡೆಯುವ ಜಾತ್ರೆ ವಿಜೃಂಭಣೆಯಿಂದ ನಾವು ಮೊದಲು 3 ವರ್ಷದವರೆಗೆ 3 ದಿನಗಳವರೆಗೆ ಜಾತ್ರೆ ಮಾಡ್ತಿದ್ದೆ. ಮತ್ತೆ ನಮ್ಮ ಜಾತ್ರೆ ಇನ್ನೂ ಕಡಿಮೆ ಆಗಬಾರ್ದು ಅನ್ನೋ ಒಂದು ಉದ್ದೇಶದಿಂದ 5 ದಿನಗಳವರೆಗೆ ಜಾತ್ರೆ ಮಾಡುವಂಥ ಸಮಯದಲ್ಲಿ ಈ ಜಾತ್ರೆ 10 ದಿನಗಳವರೆಗೆ ನಡೆಯುವಂಥ ಒಂದು ವ್ಯವಸ್ಥೆ ಆಗಿಬಿಟ್ಟೈತಿ. ನಾವು 5 ದಿವಸ ಮಾಡಿದ್ರೆ ಮತ್ತೆ 5 ದಿವಸ ಎಕ್ಸ್ಟೆನ್ಷನ್ ಸಾರ್ವಜನಿಕರು ಮಾಡುವಂಥ ಒಂದು ವ್ಯವಸ್ಥೆಯಲ್ಲಿ ನಮ್ಮ ಊರಲ್ಲಿ ಎಲ್ಲ ರೀತಿಯ ಸಹಕಾರವನ್ನು ಬಸವನ ಬಾಗೇಡಿ ಭಕ್ತ ಸಮೂಹ ಕೊಡ್ತಾ ಇದೆ. ನಾವು ಜಾತ್ರೆಯನ್ನು ಮಾಡ್ತಾ ಇದ್ದೇವೆ. ಅಪ್ಪ ಬಸವಣ್ಣನ ಆಶೀರ್ವಾದ ನಮ್ಮ ಹಿಂದೆ ಸದಾ ಇದೆ. ಆ ಜಾತ್ರೆ ವರ್ಷಕ್ಕೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬೆಳಕು ಬರ್ತಾ ಇದೆ. ಆ ಜಾತ್ರೆಗೆ ಒಂದು ಮೆರಗು ಬರುವಂಥ ಕೆಲಸವನ್ನು ನಾವಿದ್ದಂಥ ಎಲ್ಲ ಸಮಸ್ಯೆಗಳು ಜವಾಬ್ದಾರಿಯುತವಾಗಿ ಕೆಲಸವನ್ನು ಮಾಡ್ತೇವೆ. ಅಂದಾಗ ಮಾತ್ರ ಜಾತ್ರೆ ಕ್ಷೇತ್ರಗಳಲ್ಲಿ ಯಾವುದೂ ಅಹಿತಕರಗಳು ಆಗಂಗಿಲ್ಲ. ಕೆಲವೊಬ್ಬರು